ಡ್ರೈ ಫ್ರೂಟ್ಸ್ ಬರ್ಫಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಆರೋಗ್ಯಕರ ಮತ್ತು ರುಚಿಕರವಾದ ಡ್ರೈ ಫ್ರೂಟ್ಸ್ ಬರ್ಫಿಯನ್ನು ಮನೆಯಲ್ಲಿ ತಯಾರಿಸುವುದನ್ನು ತಿಳಿದುಕೊಳ್ಳೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಖರ್ಜೂರ ಹಾಗೂ ಆಪ್ಷನಲ್ ಆಗಿ ಎಳ್ಳು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ನಾವು ತೆಗೆದುಕೊಂಡಿರುವ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹುರಿದುಕೊಳ್ಳಬೇಕು. ಹುರಿದಾಗ ಅದರ ಸುವಾಸನೆ ಮತ್ತು ರುಚಿ ಹೆಚ್ಚುತ್ತದೆ. ಸುಮಾರು 15-20 ದಿನಗಳವರೆಗೆ ಹಾಳಾಗದೆ ಕೂಡ ಅದು ಉಳಿಯುತ್ತದೆ. ಖರ್ಜೂರವನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಮಿಕ್ಸರ್ನಲ್ಲಿ ಹಾಕಿ ರುಬ್ಬಿಕೊಳ್ಳಬೇಕು. ನಂತರ ಈ ಪೇಸ್ಟನ್ನು ತುಪ್ಪದಲ್ಲಿ ಕೆಲವು ನಿಮಿಷಗಳ ಕಾಲ ಹುರಿಯಬೇಕು. ರುಬ್ಬಿಟ್ಟಿರುವ ಖರ್ಜೂರ, ಗೋಡಂಬಿ, ಬಾದಾಮಿ ಮತ್ತು ಉಳಿದೆಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೆಸಿಪಿಯ ವಿಶೇಷತೆ ಅಂದರೆ ಇದರಲ್ಲಿ ಸಕ್ಕರೆಯೂ ಇಲ್ಲ, ಖೋವಾ ಕೂಡ ಇಲ್ಲ, ಓನ್ಲಿ ಡ್ರೈ ಫ್ರೂಟ್ಸ್. ಎಲ್ಲ ಪದಾರ್ಥಗಳನ್ನು ಸಂಪೂರ್ಣವಾಗಿ ಈ ರೀತಿ ಮಿಶ್ರಣ ಮಾಡಿಕೊಳ್ಳಬೇಕು. ಮಿಶ್ರಣವಾದ ಬಳಿಕ ನಮಗೆ ಇಷ್ಟ ಬಂದಂತಹ ಶೇಪ್ಗಳಲ್ಲಿ ಇದನ್ನು ತಯಾರಿಸಿಟ್ಟುಕೊಳ್ಳಬಹುದು. ಲಡ್ಡುವಿನ ಆಕಾರದಲ್ಲಿ ಅಥವಾ ಇತರ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ಮಾಡಿ ಗಸಗಸೆ ಹಾಗೂ ಪಿಸ್ತವನ್ನು ಬಳಸಿ ಹೀಗೆ ರೋಲ್ ಮಾಡಿ ಒಂದು ಬಟರ್ ಪೇಪರ್ನಲ್ಲಿ ಸುತ್ತಿ ಫ್ರೀಝರ್ನಲ್ಲಿ 10 ನಿಮಿಷಗಳ ಕಾಲ ಇಡಬೇಕು. ಈಗ ನಮ್ಮ ಡ್ರೈ ಫ್ರೂಟ್ಸ್ ಬರ್ಫಿ ಸವಿಯಲು ಸಿದ್ಧ. ಮಕ್ಕಳಿಗೆ ಅಥವಾ ಅತಿಥಿಗಳಿಗೆ ಕೊಡಬಹುದಾದ ಒಂದು ಉತ್ತಮವಾದ ಸ್ನ್ಯಾಕ್ಸ್. ಎನರ್ಜಿ ಬೂಸ್ಟರ್ ಆಗಿರುವ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.